ನನಗೆ ಕಾವೇರಿ ಅವ್ರು ಕಂಡ್ರೇ ಆಗ್ತಾ ಇರಲಿಲ್ಲ. ಬಟ್ ನಾವು ಐ ಆಮ್ ಇನ್ ಲವ್ ವಿತ್ ಹರ್. ಅವರು ನನಗೆ ಬೇಕು, ಅವರೇ ನನ್ನ ಹೆಂಡತಿ. ಅವ್ರ ಸ್ಥಾನದಲ್ಲಿ ಬೇರೆ ಯಾರನ್ನೂ ನಾನು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಯುವ. ಹೇಯ್, ಹಾಗಿದ ಮೇಲೆ ವೃಂದನೆ ಒಪ್ಕೊಂಡೆ, ಅವಳನ್ನ ಬೇಡ ಅಂತ ಹೇಳ್ಬೋದಿತ್ತಲ್ವಾ? ಸಿಸ್ ಮದುವೆ ಒಂದು ಆಗಬೇಕಾಗಿತ್ತಲ್ಲ ಯುವ. ಬಾವ ಡೈರೆಕ್ಟಾಗಿ ಡೌರಿ ಅಂತ ವೃಂದನ ನಿಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ಕೇಳಿದ್ರು. ಆಗ ಮಾಮ್ ಯಾರನ್ನೂ ಕೇಳದೆ ಅದಕ್ಕೆ ಒಪ್ಕೊಂಡ್ಬಿಟ್ರು. ನನಗೂ ಬೇರೆ ದಾರಿ ಇರಲಿಲ್ಲ. ಅಗಸ್ತ್ಯ, ಅವಾಗೇನೋ ಪರಿಸ್ಥಿತಿ ಬೇರೆ ಇತ್ತು, ನೀನು ಆ ಪರಿಸ್ಥಿತಿಗೆ ಸಿಲುಕಿ ಹೀಗೆಲ್ಲ ಆಯ್ತು. ಆದರೆ ಇಷ್ಟು ದಿನ ಯಾಕೆ ಕಾಯ್ತಿದ್ಯಾ? ಈಗಾದರೂ ಮನೇಲಿ ಎಲ್ರಿಗೂ ವಿಷಯನ ತಲುಪಿಸಿ ನೀನು ಈ ಮದುವೆ ಮುರಿಬೋದಲ್ವಾ? ನಾನು ವೃಂದ ಹತ್ರ ಎಲ್ಲನೂ ಹೇಳ್ಬಿಡ್ಬೇಕು ಅಂತ ಟ್ರೈ ಮಾಡಿದೆ ಯುವ, ಆದರೆ ಆಗಲೇ ಇಲ್ಲ. ಅವ್ರೊಂಥರ ಸೈಕೋ ಹುಡುಗಿ, ನನ್ನ ಮೇಲೆ ತುಂಬಾ ಪೊಸೆಸಿವ್ ಆಗಿಬಿಟ್ಟಿದ್ದಾರೆ. ಒಂದ್ಸರಿ ಕೋಪದಲ್ಲಿ ಸೂಸೈಡ್ ಮಾಡ್ಕೊಳ್ಳೋಕ್ಕೆಲ್ಲ ಹೋಗ್ಬಿಟ್ಟಿದ್ರು. ನನಗೆ ಸಿಸ್ ಮದುವೆ ಇಂಪಾರ್ಟೆಂಟ್. ಒಂದ್ಸಲ ಭಾವ ಬಿಟ್ಟು ಹೋದ್ರು ಅಂತ ಲೈಫಲ್ಲಿ ತುಂಬಾ ಡಲ್ ಆಗಿಬಿಟ್ಟಿದ್ಲು. ಲಿಟ್ರಲಿ ಮದುವೆನೇ ಬೇಡ ಅಂತ ನಿರ್ಧಾರ ಮಾಡಿಬಿಟ್ಟಿದ್ಲು. ಕಣ್ಣಾರ ನಾನು ನೋಡ್ತಾ ಇದ್ದೆ ಅವಳು ಹೇಗೆ ಸಫರ್ ಮಾಡ್ತಾ ಇದ್ಲು ಅಂತ. ಆದರೆ ಈಗ ಭಾವ ವಾಪಸ್ ಬಂದಿದ್ದಾರೆ. ಅವಳ ಲೈಫಲ್ಲಿ ಅವಳು ಸಂತೋಷವಾಗಿದ್ದಾಳೆ. ಆ ಸಂತೋಷನ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಹೇಗೆ ಕಿತ್ಕೊಳ್ಳಿ ಯುವ? ನೀನು ಹೇಳೋದ್ರಲ್ಲಿ ಒಪ್ತೀನಿ ಕಣೋ. ಆದರೆ ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ ನೋಡು. ನೀನೀಗ ತಗೊಳ್ಳೋ ಒಂದು ಡಿಸಿಷನಿಂದ 3 ಜನ ಲೈಫ್ ಸ್ಪಾಯ್ಲ್ ಆಗ್ತಿದೆ ಕಣೋ. ಅದು ಅಲ್ಲದೆ ನೀನೇ ನಂಬ್ಕೊಂಡ್ಬಂದಿರೋ ಕಾವೇರಿ ಗತಿ ಏನೋ. ಆ್ಯಂಡ್ ಮೋರ್ ಓವರ್, ನಾನು ಅಬ್ಸರ್ವ್ ಮಾಡಿದ ಹಾಗೆ ವೃಂದ ಪೊಸೆಸಿವ್ ಇರ್ಬೋದು, ಓವರ್ ಪೊಸೆಸಿವ್ ಇರ್ಬೋದು, ಅಥವಾ ಕೋಪಿಷ್ಟನೇ ಇರ್ಬೋದು. ಬಟ್ ಅವಳಿಗೆ ನಿನ್ನ ಮೇಲಿರೋ ಫೀಲಿಂಗ್ಸ್ ಅಂತೂ ಜೆನ್ಯೂನ್ ಅಂತ ನನಗೆ ಅನ್ನಿಸ್ತಾ ಇದೆ. ಅವಳು ಕೂಡ ಮೋಸ ಮಾಡ್ದಂಗೆ ಆಗಲ್ಲ ಬೇಗ. ಹಾಗಂತ ಯುವ ನಾನು ಕಾವೇರಿ ಅವ್ರನ್ನ ಹೇಗೆ ಬಿಟ್ಕೊಡ್ಲಿ? ವೃಂದಾಗ ಹರ್ಟ್ ಆಗುತ್ತೆ ನಿಜ, ಆದರೆ ವೃಂದಾಗೆ ನಾನೇ ಒಬ್ಬ ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡ್ತೀನಿ. ಭಾವ ಮತ್ತು ಸಿಸ್ ಹ್ಯಾಪಿಯಾಗಿರ್ತಾರೆ. ಆ ಕಡೆ ವೃಂದ ಲೈಫ್ ಸೆಟ್ಲ್ ಆದರೆ ಈ ಕಡೆ ನಾನು ಕಾವೇರಿ ಇಬ್ಬರು ನೆಮ್ಮದಿಯಿಂದ ಇರ್ಬೋದು. ಅಗಸ್ತ್ಯ, ಆಲ್ ಆಫ್ ದಿಸ್ ಇಸ್ ಫೈನ್, ಆದರೆ ಇದೆಲ್ಲ ಹೇಗೆ ಸಾಧ್ಯನೋ ಗೊತ್ತಿಲ್ಲ. ಮೊದಲು ಸಿಸ್ ಮದುವೆ ಆಗಬೇಕು, ಆಮೇಲೆ ಇರೋ ವಿಷಯನೆಲ್ಲನೂ ಮನೆಯವ್ರ ಹತ್ರ ಹೇಳ್ಕೋಬೇಕು. ನಾನು ನನ್ನ ಮದುವೆನ ನಿಲ್ಲಿಸ್ಬೇಕು. ಇಷ್ಟೆಲ್ಲ ಒಬ್ಬನೇ ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀನೋ ಅಂತ ಭಯ ನನಗೂ ಇದೆ. ಆದ್ರೂ ಇಷ್ಟು ದಿನ ಇದನ್ನೆಲ್ಲ ಸಹಿಸ್ಕೊಂಡು ಹೇಗೆ ಬದುಕ್ತಿದೆಯೋ? ನನಗೆ ಇದನ್ನೆಲ್ಲ ಕೇಳ್ತಿದ್ರೆ ತುಂಬ ಕಷ್ಟ ಅನ್ನಿಸ್ತಿದೆ, ತುಂಬ ಹಿಂಸೆ ಅನ್ನಿಸ್ತಿದೆ. ಏನು ಮಾಡೋಕ್ಕಾಗತ್ತೆ ಇವ? ಲೈಫಲ್ಲಿ ಯಾವುದು ನಾವು ಅಂದ್ಕೊಂಡಂಗೆ ಆಗೋದೇ ಇಲ್ವಲ್ಲ. ಇಫನೋ ಎಕ್ಸಾಮ್ಸಲ್ಲಿ ಒಂದರಿಂದ ಒಂದು ಎಕ್ಸಾಮ್ಸ್ ಬರ್ತಾನೆ ಇರುತ್ತೆ. ಪ್ರಿಪೇರ್ ಆಗೋಕ್ಕೂ ನಮಗೆ ಟೈಮ್ ಇರೋದಿಲ್ಲ. ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಒಂದೊಂದೇ ಬರ್ಕೊಂಡು ಹೋಗ್ತಾನೆ ಇರ್ತೀವಿ. ನಾನು ಮುಂಚೆ ಎಲ್ಲ ಲೈಫ್ ಪ್ಲ್ಯಾಂಡ್ ಆಗಿರಬೇಕು ಅಂತ ಅನ್ಕೋತಾ ಇದ್ದೆ. ಆದರೆ ಈಗ ನೋಡು, ಲೈಫ್ ನನಗೆ ಎಷ್ಟು ಪಾಠ ಕಲಿಸಿದೆ ಅಂತ. ಅಗಸ್ತ್ಯ, ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ತುಂಬ ಮೆಚ್ಯೂರ್ಡ್ ಆಗಿ ಈ ಸಿಚುವೇಶನ್ ಹ್ಯಾಂಡಲ್ ಮಾಡಿದ್ಯಾ. ಆದರೆ ಮುಂದೇನಾಗುತ್ತೋ ಅಂತ ತುಂಬ ಭಯ ಆಗ್ತಿದೆ ಕಣ ನನಗೆ. ನಾನು ಕಾವೇರಿನ ಬಿಟ್ಕೊಡೋ ಮಾತೇ ಇಲ್ಲ ಯುವ. ನನ್ನ ಡಿಸಿಷನ್ನೇ ನನ್ನ ಧೈರ್ಯ. ನಮ್ಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅದನ್ನು ಸ್ಟ್ರಾಂಗಾಗಿ ನಂಬಿದರೆ ಜಗತ್ತಲ್ಲಿರೋ ಎಲ್ಲ ಶಕ್ತಿನೂ ನಮಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಯಾವುದಾದ್ರೂ ಮೂಮೆಂಟಲ್ಲಿ ಏನೋ ಒಂದು ಶಕ್ತಿ ನನಗೆ ಸಪೋರ್ಟ್ ಮಾಡುತ್ತೆ ಅಂತ ನಾನು ನಂಬಿದ್ದೀನಿ. ಐ ರಿಯಲಿ ವಿಶ್ ಯು ಲಿಡ್ ಎ ವೆರಿ ಹ್ಯಾಪಿ ಲೈಫ್ ವಿತ್ ಎ ಲವ್ ಒನ್. ಥ್ಯಾಂಕ್ ಯು ಸೋ ಮಚ್ ಯುವ. ಇಷ್ಟು ದಿನ ನಾನೇ ಡಮ್ಮಿ ಅಂತ ಅನ್ನಿಸ್ತಾ ಇತ್ತು, ಏನೂ ಮಾಡದೆ ಕೈ ಕಟ್ಟು ಕೂತಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ನನಗೂ ಇದರಿಂದ ಎಲ್ಲ ಹೊರಗಡೆ ಬಂದರೆ ಸಾಕಾಗೋಗಿದೆ. ಉಸಿರು ಕಟ್ಟು ಬದುಕ್ತಾ ಇದ್ದೀನಿ. ಎಲ್ಲರ ಮುಂದೆನೂ ಸತ್ಯ ಹೇಳ್ಕೊಂಡು ಯಾವಾಗ ರಿಲ್ಯಾಕ್ಸ್ ಆಗ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ. ನನಗೆ ಬೇಕಾಗಿರೋ ಥರ ಲೈಫ್ನ ಲೀಡ್ ಮಾಡೋಕ್ಕಾದರೆ ಸಾಕು ಅಂತ ಅನಿಸ್ಬಿಟ್ಟಿದೆ. ರಿಲ್ಯಾಕ್ಸ್, ಡೋಂಟ್ ವರಿ. ನೋಡು, ಎಲ್ಲ ಸರಿ ಹೋಗುತ್ತೆ. ನಿನ್ನ ಇಂಟೆನ್ಷನ್ ಇಷ್ಟೊಂದು ಒಳ್ಳೇದಾಗಿರ್ಬೇಕಾದ್ರೆ ಆ ತಾಯಿ ಚಾಮುಂಡೇಶ್ವರಿ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ಇನ್ನೊಂದು ಮಾತು, ನೀವಿಬ್ರು ಒಂದಾಗ್ತೀರ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿ ಮತ್ತೆ ಖುಷಿಯಾಗಿರ್ತೀರ. ಹಾಗೆ ನೀನು ಯಾವುದೇ ಡಿಸಿಷನ್ ತೊಗೊಂಡ್ರು ಅದಕ್ಕೆ ನನ್ನ ಕಂಪ್ಲೀಟ್ ಸಪೋರ್ಟ್ ಇದೆ. ಆಮೇಲೆ ನಿಜ ಹೇಳಬೇಕು ಅಂದರೆ ನಿನಗೆ ಕಾವೇರಿನೇ ಸರಿಯಾದ ಜೋಡಿ. ಶಿ ಇಸ್ ದ ಪರ್ಫೆಕ್ಟ್ ಒನ್ ಫಾರ್ ಯು. ಆಮೇಲೆ ಈ ಮನೆ ಕೂಡ ಅಷ್ಟೇ, ಶಿ ಇಸ್ ದ ಪರ್ಫೆಕ್ಟ್ ಮ್ಯಾಚ್. ಥ್ಯಾಂಕ್ ಯು ಸೋ ಮಚ್ ಯುವ. ಹಲೋ,
ಥ್ಯಾಂಕ್ಸ್ ಬರೀ ಮಾತುಗಲ್ಲ, ನಾಳೆ ನಿನಗೆ ಏನೇ ಪ್ರಾಬ್ಲಮ್ ಆದರೂ ನಾನಿದ್ದೀನಿ ಅದನ್ನ ಮರಿಬೇಡ. ಥ್ಯಾಂಕ್ ಯು ಸೋ ಮಚ್. ನಿನ್ನ ಮಾತಿಂದ ನನಗೀಗ ಸ್ವಲ್ಪ ಧೈರ್ಯ ಬಂತು. ಧೈರ್ಯ ಅಷ್ಟೇ ಅಲ್ಲ, ಎಲ್ಲ ಸರಿ ಹೋಗುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಲಕ್. ಒಳಗೆ ಹಾಕ್ತೀನಿ, ನೋಡೋಣ ಬಾ. ಅಜ್ಜಿ, ನಾವು ಬಂದು ಕೆಲಸ ಮುಗೀತು, ನಾವಿನ್ನು ಹೋಗಿ ಬರ್ತೀವಿ. ಹೊರಡೋ ಮಾತೇ ಇಲ್ಲ, ಈಗಷ್ಟೇ ಸಂಗೀತ ಮುಗಿದಿದೆ. ಸಾರಿ ದೋಸ್ತ, ಈ ಫಂಕ್ಷನ್ ಮುಗಿಸ್ಕೊಂಡು ನಾವು ಇನ್ನೊಂದು ಫಂಕ್ಷನ್ಗೆ ಹೋಗ್ಬೇಕು. ಅಲ್ಲಿಂದ ನಾವು ಮೈಸೂರಿಗೆ ಹೋಗಬೇಕು. ಹೇಗಿದ್ರು ಮೈಸೂರಿನಲ್ಲಿ ಬಂದಿದ್ದೀವಲ್ಲ, ಸೊ ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದೀವಿ. ಹೌದು, ನಾವು ಮತ್ತೊಂದ್ಸಲ ಬರ್ತೀವಿ. ನೀವು ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀರಾ ಅಂದರೆ ನಾನು ಒತ್ತಾಯ ಮಾಡೋಕ್ಕೆ ಹೋಗಲ್ಲ. ನೀವು ಇಷ್ಟಾದರೂ ಬಂದ್ರಲ್ಲ, ಐ ಆಮ್ ವೆರಿ ಹ್ಯಾಪಿ. ಅಜ್ಜಿ, ನಾವಿನ್ನು ಹೋಗಿ ಬರ್ತೀವಿ. ಆದರೆ ಹೋಗೋಕ್ಕೂ ಮುಂಚೆ ನಮ್ಮಿಬ್ಬರಿಗೂ ನೀವು ಆಶೀರ್ವಾದ ಮಾಡಬೇಕು. ಚೆನ್ನಾಗಿರಿ. ಅಜ್ಜಿ, ಮದ್ವೆ ಮುಗಿದ ತಕ್ಷಣ ನೀವೆಲ್ಲರೂ ಸೇರಿ ನಮ್ಮ ಮನೆಗೆ ಬರಲೇಬೇಕು. ಓ ಎಸ್, ಬರ್ತೀನಮ್ಮ. ನೀನು ನಮ್ಮ ಕಾವೇರಿ ಥರನೇ ಸಂಸ್ಕಾರವಂತೆ. ದೇವರು ನಿಮ್ಮಿಬ್ಬರನ್ನ ಚೆನ್ನಾಗಿಟ್ಟಿರ್ಲಿ. ಇವಾವ್ರೆ ಹೊರಡಣ್ವಾ? ಬನ್ನಿ, ಹೊರಡೋಣ. ಬರ್ತೀವಿ. ಅಜ್ಜಿ, ಅಜ್ಜಿ, ಅಲ್ಲ ಅಜ್ಜಿ, ಇಷ್ಟು ಬೇಗ ಒಬ್ಬರೇ ಎಲ್ಲಿಗೆ ಹೋಗ್ತಿದ್ದಾರೆ? ಭೀಮನ ಅಮಾವಾಸ್ಯೆ ಶುಭಾಶಯಗಳು. ವೆರಿ ಗುಡ್, ವೆರಿ ಗುಡ್. ಹಬ್ಬಕ್ಕೆ ನನ್ನ ಸೊಸೆ ಎಲ್ಲ ತಯಾರಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಹೌದು ಮಾವ, ಇದು ನನ್ನ ಮೊದಲನೇ ಹಬ್ಬ ಅಲ್ವಾ? ಯಾಕಮ್ಮ ಕಾವೇರಿ, ಏನಾಯ್ತು? ಏನಿಲ್ಲ ಮಾವ, ಅದು ಮೊದಲನೇ ಹಬ್ಬ, ನಿನಗೂ ಗಂಡನ ಪೂಜೆ ಮಾಡಬೇಕು ಅನ್ನೋ ಆಸೆ ಇದೆ ಅಲ್ವಾ? ಹೌದು ಮಾವ. ನನ್ನ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗೋ ಪೂಜೆ ಅಂದಮೇಲೆ ಇದು ನನಗೆ ಎಷ್ಟು ಮುಖ್ಯ ಅನ್ನೋದು ನಿನಗೂ ಗೊತ್ತಲ್ವಾ? ಆ ಕೊರ್ಗಜ್ಜ ಈ ಪೂಜೆ ಮಾಡೋ ಅವಕಾಶ ನನಗೆ ಕೊಡ್ಲಿ ಅಂತ ಹೇಳ್ಕೊತಾ ಇದ್ದೀನಿ. ಅವಕಾಶ ಸಿಗೋದಲ್ಲಮ್ಮ, ಅದು ಸಿಗೋ ಥರ ನಾವೇ ಮಾಡ್ಕೋಬೇಕು. ಅದ್ ಬಿಡಿ ಮಾವ. ಅಜ್ಜಿ ಎಲ್ಲಿ ಹೋದ್ರು? ನಾನು ಕರಿತಾ ಇದ್ರು, ಕೇಳಿಸ್ತಿಲ್ಲ ಅವ್ರಿಗೆ. ಅವ್ರು ಹಾಗೆ ಹೋಗ್ಬಿಟ್ರು. ಒಬ್ಬರೇ ಬೇರೆ ಹೋಗ್ತಿದ್ರು. ಅದಾ, ಪ್ರತಿ ಭೀಮನ ಅಮಾವಾಸ್ಯೆ ದಿವಸ ಅಮ್ಮ ಮನೇಲಿ ಇರಲ್ಲಮ್ಮ, ಅಪ್ಪನ ಸಮಾಧಿ ಹತ್ರ ಹೋಗ್ತಾರೆ. ಅಪ್ಪ ಇರೋವರೆಗೂ ಪ್ರತಿ ವರ್ಷ ಭೀಮನ ಅಮಾವಾಸ್ಯೆ ಪೂಜೆನ ಶ್ರದ್ಧಾ ಭಕ್ತಿಗಳಿಂದ ಮಾಡೋರು. ಅಪ್ಪ ಹೋದ್ಮೇಲೆ ಸಮಾಧಿ ಹತ್ರ ಹೋದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರ ಜೊತೆ ಇರ್ಬೋದು ಅನ್ನೋ ಮನಸ್ಥಿತಿಯಿಂದ ಅಲ್ಲಿಗೆ ಹೋಗ್ತಾರೆ.